ಅಪೋಲೋ ಮಿಷನ್ ಯಶಸ್ವಿಯಾದ 50 ವರ್ಷಗಳ ನಂತರ ಎರಡನೇ ಮಾನವ ಸಹಿತ ಚಂದ್ರನ ಮಿಷನ್ ಕೈಗೊಂಡಿರುವ ನಾಸಾ ಆರ್ಟೆಮಿಸ್ 2 ಬಾಹ್ಯಾಕಾಶ ನೌಕೆಯನ್ನು ಇತ್ತೀಚೆಗೆ ಉಡಾಯಿಸಿತ್ತು. ಆರ್ಟೆಮಿಸ್ 2ನಲ್ಲಿದ್ದ 4 ಗಗನಯಾತ್ರಿಗಳು ಸೋಮವಾರ ತಮ್ಮ ಬಾಹ್ಯಾಕಾಶ ನೌಕೆಯನ್ನು ಭೂಮಿಯ ಕಡೆ ಹಿಂತಿರುಗಿಸಿದ್ದು, ಚಂದ್ರನ ದೂರದ ಭಾಗದ ಅಪರೂಪದ ನೋಟಗಳನ್ನು ನೀಡುವ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ್ದಾರೆ. ಆರ್ಟೆಮಿಸ್ 2 ಮಿಷನ್ ಇನ್ನು 2 ವರ್ಷಗಳಲ್ಲಿ ಚಂದ್ರನ ದಕ್ಷಿಣ ಧ್ರುವದ ಬಳಿ ಮಾನವರನ್ನು ಇಳಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಆರ್ಟೆಮಿಸ್ 2ನಲ್ಲಿದ್ದ ಗಗನಯಾತ್ರಿಗಳು ಭೂಮಿಯ ಲೆಕ್ಕಾಚಾರದ 6ರಿಂದ 7 ದಿನಗಳ ಅವಧಿಯಲ್ಲಿ ಏನೆಲ್ಲ ಮಾಡಿದರು ಎಂಬುದರ ಮಾಹಿತಿ ಇಲ್ಲಿದೆ. 3 ಅಮೆರಿಕನ್ ಗಗನಯಾತ್ರಿಗಳು ಮತ್ತು ಓರ್ವ ಕೆನಡಿಯನ್ ಈ ಪ್ರಯಾಣದಲ್ಲಿ ಸಂಪೂರ್ಣ ಸೂರ್ಯಗ್ರಹಣವನ್ನು ವೀಕ್ಷಿಸಿದ್ದು ವಿಶೇಷವಾಗಿತ್ತು. ಚಂದ್ರ ಸೂರ್ಯನನ್ನು ಸ್ವಲ್ಪ ಕಾಲ ನಿರ್ಬಂಧಿಸಿದ್ದನ್ನು ಗಗನಯಾತ್ರಿಗಳು ಬಾಹ್ಯಾಕಾಶದಿಂದ ಕಣ್ತುಂಬಿಕೊಂಡರು. ಇನ್ನು ಅರ್ಧ ಶತಮಾನಕ್ಕೂ ಹೆಚ್ಚು ಹಿಂದೆ ನಾಸಾದ ಮೊದಲ ಪರಿಶೋಧನಾ ಯುಗದ ಜ್ಞಾಪಕಾರ್ಥವಾಗಿ ಅವರು ಅಪೋಲೋ 12 ಮಿಷನ್ ಮತ್ತು ಅಪೋಲೋ 14 ಮಿಷನ್ನ ಲ್ಯಾಂಡಿಂಗ್ ಸ್ಥಳಗಳನ್ನು ಸಹ ವೀಕ್ಷಿಸಿದ್ದಾರೆ. ಆರ್ಟೆಮಿಸ್ 2 ಮುಂದಿನ ವರ್ಷದ ಆರ್ಟೆಮಿಸ್ 3ಕ್ಕೆ ವೇದಿಕೆಯನ್ನು ಸಿದ್ಧಪಡಿಸುತ್ತಿದೆ. ಇದರಲ್ಲಿ ಮತ್ತೋರ್ವ ಸಿಬ್ಬಂದಿ ಭೂಮಿಯ ಸುತ್ತ ಕಕ್ಷೆಯಲ್ಲಿರುವ ಚಂದ್ರನ ಲ್ಯಾಂಡರ್ಗಳೊಂದಿಗೆ ಡಾಕಿಂಗ್ ಅಭ್ಯಾಸ ಮಾಡ್ತಾರೆ. ಅಂತಿಮವಾಗಿ 2028ರಲ್ಲಿ ಆರ್ಟೆಮಿಸ್ 4ರಲ್ಲಿ ಚಂದ್ರನ ದಕ್ಷಿಣ ಧ್ರುವದ ಬಳಿ 2 ಗಗನಯಾತ್ರಿಗಳು ಇಳಿಯುವ ಯೋಜನೆ ಇದಾಗಿದೆ. ಇದಕ್ಕೂ ಹಿಂದೆ 1968 ಮತ್ತು 1972ರ ನಡುವಿನ ಚಂದ್ರನಿಗೆ ಸಂಬಂಧಿಸಿದ ಕಾರ್ಯಾಚರಣೆಗಳ ಯೋಜನೆ ಆಕಾಶ ದೃಶ್ಯ ವೀಕ್ಷಣೆಯ ಜೊತೆಗೆ ವೈಜ್ಞಾನಿಕ ದತ್ತಾಂಶ ಸಂಗ್ರಹಿಸುವ ಉದ್ದೇಶ ಹೊಂದಿತ್ತು.